ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 4ನೇ ಸೆಮಿಸ್ಟರ್ ಮಲಪ್ರಭಾ 4 ಕನ್ನಡ ವಿಷಯದ ಮೇಲೆ ಕೇಳುವಂತಹ ಪದ್ಯ ಹೀಗೊಂದು ಕತೆ ಇದರ ಮೇಲೆ ಕೇಳಿದ್ರೆ 5 ಅಥವಾ 10 ಅಂಕಕ್ಕೆ ಯಾವ ರೀತಿ ಪ್ರಶ್ನೆ ಉತ್ತರವನ್ನ ಬರಿಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಹೀಗೊಂದು ಕತೆ ಚ ಸರ್ವಮಂಗಳ ಅವರ ಭಾವೈಕ್ಯತೆ ತಿಳಿಸುವ ಕವಿತೆಯಾಗಿದೆ. ಸಹಬಾಳ್ವೆ ಈ ಪದ್ಯದ ವಿಷಯ ವಸ್ತು ಆಗಿದೆ. ಇದನ್ನು ಬರೆದವರು ಚ ಸರ್ವಮಂಗಳ. ಈ ಪದ್ಯದ ವಿಷಯ ವಸ್ತು ಏನಂದ್ರೆ ಸಹಬಾಳ್ವೆ ಅಂದ್ರೆ ಅನ್ಯ ಕೋಮಿನ ಜನರು ಒಂದಾಗಿ ಬಾಳುವುದು, ಪರಸ್ಪರ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಭೇದ ಭಾವಗಳಿಲ್ಲದೆ ಬೇರೆ ಬೇರೆ ಜಾತಿ ಜನ ಒಗ್ಗಟ್ಟಾಗಿ ಬಾಳುವುದಕ್ಕೆ ಸಹಬಾಳ್ವೆ ಅಂತ ಕರಿತೀವಿ. ಇದು ಭಾವೈಕ್ಯತೆಯನ್ನು ತಿಳಿಸುತ್ತದೆ. ಈ ಪದ್ಯ ಶಿವಮೊಗ್ಗ ಪೇಟೆ ಬೀದಿಲಿ ವಾಸಿಸುತ್ತಿದ್ದ ಭುಜಂಗ ಮತ್ತು ಇಬ್ರಾಹಿಂ ಕುರಿತಾಗಿದೆ. ಅಂದ್ರೆ ಇದು ನಡೆದಿದ್ದು ಶಿವಮೊಗ್ಗದಲ್ಲಿ. ಭುಜಂಗ ಮತ್ತು ಇಬ್ರಾಹಿಂ ಅನ್ನೋರು ಈ ಪದ್ಯದ ಕಥಾನಾಯಕರು. ಪೇಟೆ ಮಂದಿಯ ಬಾಯಲ್ಲಿ ಭುಜಂಗ ಭುಜಂಗಪ್ಪನಾಗಿದ್ದ, ಇಬ್ರಾಹಿಂ ಇಬ್ರಾಹಿಮಪ್ಪನಾಗಿದ್ದ. ಅದರ ಅರ್ಥ ಭುಜಂಗ ಮತ್ತು ಇಬ್ರಾಹಿಮನಿಗೆ ಆಲ್ರೆಡಿ ವಯಸ್ಸಾಗಿದೆ ಅಂತ ತಿಳಿಸೋದಕ್ಕೆ ಈ ರೀತಿ ಪದ್ಯದಲ್ಲಿ ಕೊಟ್ಟಿದ್ದಾರೆ. ಪೇಟೆ ಮಂದಿಯ ಬಾಯಲ್ಲಿ ಅಂದ್ರೆ ಪೇಟೆ ಒಳಗಿರುವಂತಹ ಜನರು ಏನ್ ಮಾಡ್ತಿದ್ರು ಅಂದ್ರೆ ಭುಜಂಗನಿಗೆ ಭುಜಂಗಪ್ಪ ಅಂತ, ಇಬ್ರಾಹಿಮನಿಗೆ ಇಬ್ರಾಹಿಮಪ್ಪ ಅಂತ ಕರಿತಾ ಇದ್ರು. ಅವರಿಬ್ಬರ ಸೌಹಾರ್ದತೆ ಗೆಳೆತನ ಅತಿ ಆಳವಾಗಿತ್ತು. ಇವನ ಮನೆಯಲ್ಲಿ ಬೆಂದ ವಿಶೇಷ ಅಡುಗೆ ಭುಜಂಗಪ್ಪನ ಮನೆಗೆ ಬರುತ್ತಿತ್ತು, ಅವನ ಮನೆಯ ಹಬ್ಬದ ಅಡುಗೆ ಇವನ ಮನೆಗೆ ಬರುತ್ತಿತ್ತು. ಅಂದ್ರೆ ಕೇವಲ ಸೌಹಾರ್ದತೆಯಿಂದ ಗೆಳೆತನದಿಂದ ಬಾಳೋದಷ್ಟೇ ಅಲ್ಲದೆ ಪರಸ್ಪರ ತಮ್ಮ ಹಬ್ಬದ ಅಡಿಗೆಯನ್ನು ಕೂಡ ಹಂಚಿಕೊತಿದ್ರು. ಇವರಿಬ್ಬರದು ಅಡಿಗೆ ಅಷ್ಟೇ ಅಲ್ಲದೆ ಆಚಾರ ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದರು. ಅಂದ್ರೆ ಅವ್ರ ಹಬ್ಬದಲ್ಲಿ ಇವ್ರು ಭಾಗಿಯಾಗೋದು, ಇವ್ರ ಹಬ್ಬದಲ್ಲಿ ಅವ್ರು ಭಾಗಿಯಾಗೋದು, ಅವರ ವಿಚಾರಗಳನ್ನ ಇವ್ರು ಪಾಲಿಸೋದು, ಅವರ ಆಚಾರಗಳನ್ನ ಇವ್ರು ಪಾಲಿಸೋದು. ಈ ರೀತಿ ಹೊಂದಾಣಿಕೆಯಿಂದ ಸಹಬಾಳ್ವೆಯಿಂದ ಬಾಳ್ತಿದ್ರು. ಯಾರ್ಯಾರ ಫ್ಯಾಮಿಲಿಯವ್ರಂದ್ರೆ ಇಬ್ರಾಹಿಮ ಮತ್ತು ಭುಜಂಗ, ಇವರಿಬ್ರು ಫ್ಯಾಮಿಲಿಯವರು ಒಗ್ಗಟ್ಟಾಗಿದ್ರು. ಊರ ಮಕ್ಕಳಿಗೆ ಇವರಿಬ್ಬರು ಬಾಬಾ ಮತ್ತು ಚಾಚಾ ಆಗಿದ್ದರು. ಅಂದ್ರೆ ಇಬ್ರಾಹಿಮನಿಗೆ ಬಾಬಾ, ಭುಜಂಗಪ್ಪನಿಗೆ ಚಾಚಾ ಅಂತ ಕರಿತಾ ಇದ್ರು. ವರ್ಷಕ್ಕೊಮ್ಮೆ ಭುಜಂಗಪ್ಪನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೆದರೆ ಇಬ್ರಾಹಿಂ ಮನೆಯಲ್ಲಿ ದರ್ಗಾ ದರ್ಶನ ನಡೆಯುತ್ತಿತ್ತು. ಪರಸ್ಪರ ಇಬ್ಬರು ಕುಟುಂಬದವರು ಇದರಲ್ಲಿ ಭಾಗವಹಿಸುತ್ತಿದ್ರು. ಇಬ್ರು ಮನೆಯಲ್ಲಿ ಯಾವುದೇ ಹಬ್ಬ ನಡೆದ್ರು ಕೂಡ ಇಬ್ರು ಪರಸ್ಪರ ಭಾಗವಹಿಸುತ್ತಿದ್ರು. ಊರು ಜನರು ದರ್ಗಾದಲ್ಲಿ ಹೊದಿಸುತ್ತಿದ್ದರು ಸಕ್ಕರೆ, ನಿತ್ಯ ಮಾಡುತ್ತಿದ್ದರು ನಮಸ್ಕಾರ ದುರ್ಗಮ್ಮನ ಗುಡಿಗೆ. ಅಂದ್ರೆ ಊರ ಜನ ಕೂಡ ಇವ್ರನ್ನ ನೋಡಿ ಸಕ್ಕರೆಯನ್ನು ಊದಿಸ್ತಿದ್ರು, ದುರ್ಗಮ್ಮನ ಗುಡಿಗೆ ನಮಸ್ಕಾರ ಕೂಡ ಮಾಡ್ತಿದ್ರು. ಅಂದ್ರೆ ಅವರು ಇವ್ರ ದೇವ್ರಿಗೆ, ಇವ್ರು ಅವ್ರ ದೇವ್ರಿಗೆ, ಇವರಿಬ್ಬರನ್ನ ನೋಡಿ ಇಡೀ ಊರಿನ ಜನನೇ ಪರಸ್ಪರ ಒಬ್ಬಕ್ಕೊಬ್ರು ಗೌರವ ಕೊಡ್ತಿದ್ರು ಅವ್ರವ್ರ ದೇವರುಗಳಿಗೆ. ವರ್ಷಕ್ಕೊಮ್ಮೆ ಬರುವ ಗಣೇಶ ಉತ್ಸವ ಗಣೇಶ ಮೂರ್ತಿಯನ್ನು ರಾಮಣ್ಣ ಶೆಟ್ಟಿ ಪಾರ್ಕ್ ನಲ್ಲಿ ಸ್ಥಾಪನೆ ಮಾಡುತ್ತಿದ್ದರು. ವರ್ಷಕ್ಕೊಮ್ಮೆ ಗಣೇಶ ಉತ್ಸವ ಬಂದಾಗ ಗಣೇಶ ಮೂರ್ತಿಯನ್ನ ರಾಮಣ್ಣ ಶೆಟ್ಟಿ ಪಾರ್ಕ್ ನಲ್ಲಿ ಸ್ಥಾಪನೆ ಮಾಡ್ತಿದ್ರು. ತಿಂಗಳ ತನಕ ಪೂಜೆ, ನಿತ್ಯವೂ ಅಂತರವಿಲ್ಲದೆ ಜನಜಂಗುಳಿ ಇರುತ್ತಿತ್ತು. ಬಹಳಷ್ಟು ಜನ ಅಲ್ಲಿ ಸೇರ್ತಿದ್ರು ಗಣೇಶ ಉತ್ಸವಕ್ಕೆ. ತಿಂಗಳ ತನ ಗಣಪತಿನ ಅಲ್ಲೇ ಇಡುತ್ತಿದ್ರು. ವಿಸರ್ಜನೆ ಮಾಡುವ ದಿನ ಹುಲಿ ವೇಷ, ಕುಸ್ತಿಯಾಟ, ಬಗೆ ಬಗೆಯ ಊಟ ಹಾಕಿಸುತ್ತಿದ್ದರು. ಇವೆಲ್ಲ ಕೆಲಸವನ್ನು ಮಾಡ್ತಿದ್ರು. ಪುರಸಭೆ ಚುನಾವಣೆ ಆಕಾಂಕ್ಷಿವಾದಿಗಳು ಒಳಸಂಚಿಗೆ ಭೇದ ಭಾವ ಮೂಡ ಹತ್ತಿತ್ತು. ಸೊ ಇಷ್ಟೆಲ್ಲ ಒಗ್ಗಟ್ಟಾಗಿದ್ದಂತಹ ಈ ಜನರು ಪುರಸಭೆ ಚುನಾವಣೆ ಬಂದಿತ್ತು. ಈ ಪುರಸಭೆ ಚುನಾವಣೆ ನಿಂತಹ ವ್ಯಕ್ತಿಗಳೇನಿದ್ದಾರೆ ಇವ್ರ ನಡುವೆ ಭೇದ ಭಾವವನ್ನು ಮೂಡಿಸಿದ್ರು. ಈಗ ಗಣೇಶನಿಗೆ ನಗೆ ಬದಲಿಗೆ ಹಗೆ ನೀಡುತ್ತಿದ್ದರು. ಕರ್ಪೂರದ ಆರತಿಯ ಹೊಗೆಯ ಬದಲಾಗಿ ನೆತ್ತರಿನ ಓಕಳಿ ನೀಡುತ್ತಿದ್ದರು. ತಲೆಗಳು ಉರುಳುತ್ತಿದ್ದವು, ಮಚ್ಚು ಕತ್ತಿ ರಾರಾಜಿಸುತ್ತಿದ್ದವು, ಬಣ್ಣ ಬಣ್ಣದ ಬಾವುಟಗಳು ಹಾರಾಡುತ್ತಿದ್ದವು. ಸೊ ಗಣೇಶನಿಗೆ ನಗೆ ಹಬ್ಬದ ಆಚರಣೆ ಬದಲಿ ಹಗೆ ಆಚರಿಸ್ತಾ ಇದ್ರು. ಕರ್ಪೂರದ ಆರತಿ ಬದಲಾಗಿ ನೆತ್ತರನ ಓಕಳಿ ಮಾಡಿದ್ರು. ಮಚ್ಚು ಕತ್ತಿ ರಾರಾಜಿಸಿ ತಲೆಗಳನ್ನು ಉರುಳ್ಸಾಕತ್ರು. ಮತ್ತೆ ಬಣ್ಣ ಬಣ್ಣದ ಬಾವುಟಗಳನ್ನ ಹಾರಿಸಾಕತ್ರು. ಆದರೆ ಬಾಬಾ ಚಾಚನ ಬಾಂಧವ್ಯ ಮಾತ್ರ ಉತ್ತುಂಗದ ಎತ್ತರದಲ್ಲಿತ್ತು. ಬಾಬಾ ಮೊಮ್ಮಗಳು ಗೌರುನಿಸ್ ಜೊತೆಗೆ ಚಾಚಾನ ಮೊಮ್ಮಗ ಮಹಿಮನ ಪ್ರೀತಿ ಮಾಡಿ ಅಭ್ಯಂತರವಿಲ್ಲದೆ ಮದುವೆ ನಡೆಯಿತು. ಆದ್ದರಿಂದಲೇ ಹೇಳುವುದು ನೆಂಟಸ್ತಿಕೆ ಅನ್ನುವುದು 4 ದಿನದ ವಿಚಾರ ಅಲ್ಲ. ಈ ರೀತಿ ಅವರ ನಡುವಿದ್ದಂಥ ಭೇದ ಭಾವನ ಈ ಬಾಬಾ ಮತ್ತು ಚಾಚಾ ಇಬ್ರು ಬಗೆಹರಿಸಿದ್ರು. ಈ ರೀತಿಯಾಗಿ ನೀವು ಹೀಗೊಂದು ಕತೆ ಪದ್ಯದ ಮೇಲೆ ಪ್ರಶ್ನೆ ಕೇಳಿದಾಗ ಉತ್ತರವನ್ನ ಬರಿಬೇಕಾಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.